ಹೊಡೆದ್ರು ನಿನ್ನೆ ನಾಯಿ ಹೊಡೆದ್ರು. ನಮ್ಮ ಆರ್ ಸಿ ಬಿ ಟೀಮಲ್ಲಿ ತುಂಬಾ ಮೇಜರ್ ಚೇಂಜ್ ಆಗಿರೋದೇನು ಗೊತ್ತಾ, ಆ 106 ಮೀಟರ್ 6 ಹೋಯ್ತಲ್ಲ, ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಸಖತ್ ಅಡ್ವಾಂಟೇಜು. ಯಾಕಂದರೆ ಪಿಚ್ ಸೆಟ್ ಆಗಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇರೋ ವಿಷಯ, ಒರಾಕಲಲ್ಲಿ 30,000 ಎಂಪ್ಲಾಯೀಸ್ಗೆ ತೆಗ್ದಿರೋದು. ಓ ಗುರು ಲೆಫ್ಟಲ್ಲಿ ಹೆಂಗಪ್ಪ ಬರ್ತೀಯ ನೀನು? ಸೊ ವೈಫು ನೋಡಿಬಿಟ್ಟು ಅವರು 18th ಫ್ಲೋರಿಂದ ಅವರು ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಬಿಟ್ಟು. ಹೊಟ್ಟೆ ಹಸ್ದವನಿಗೆ ಊಟ ಕೊಡಿ, ಹೊಟ್ಟೆ ತುಂಬಿರೋನ್ಗಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ವಿಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಆರ್ ಸಿ ಬಿ ಮ್ಯಾಚ್ ಯಾರು ನೋಡಿಲ್ವೋ ಪ್ಲೀಸ್ ಹೈಲೈಟ್ಸಲ್ಲಿ ನೋಡಿ, ಅಲ್ಟಿಮೇಟ್ ಮ್ಯಾಚ್ ನೆನ್ನೆ. ಸೊ ಇವಾಗ ಆಫೀಸ್ ಓಡ್ತಾ ಇದ್ದೀನಿ, ಹೋಗ್ತಾ ಮಾತಾಡೋಣ. ಹೋಗ್ಬೇಕಾದ್ರೆ ಇವ್ರದ್ದು ಏನೋ ಅವಳಿ ಗುರು, ರೋಡ್ ಅಡ್ಡನೇ ಇವರು ನಿಲ್ಲಿಸ್ಕೊಂಡು ಹಿಂಸೆ ಕೊಡ್ತಿದ್ದಾರೆ. ಇಂಥ ಮ್ಯಾಚ್ ಗುರು ನೆನ್ನೆ. ನನಗಂತೂ ಗೊತ್ತಿತ್ತು ಹೈ ಸ್ಕೋರಿಂಗ್ ಗೇಮ್ ಇರತ್ತಂತ, ಬಟ್ ಈ ಥರ ಹೈ ಸ್ಕೋರಿಂಗ್ ಯಪ್ಪ, ಅದು CSK ಮೇಲೆ. ಇಷ್ಟು ವರ್ಷದಿಂದ CSK ಮೇಲೆ ಇದು ಹೈಯೆಸ್ಟ್ ಸ್ಕೋರ್ ಆಗಿರೋದು. 200+ ಹೊಡೆದಿದ್ದೀವಿ, ಇಲ್ಲ ಅಂತಲ್ಲ, ಬಟ್ 250 ನೆನ್ನೆ ಹೊಡೆದಿರೋದೇನಿದೆ ಅದು ಹೈಯೆಸ್ಟ್ ಸ್ಕೋರ್ ಇದುವರೆಗೂ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಆರ್ ಸಿ ಬಿ ಚೇಸಿಂಗ್ ಮಾಡ್ಬೋದು, ಯಾಕಂದರೆ ಲಾಸ್ಟ್ ಟೈಮು ಚೇಸಿಂಗಲ್ಲೇ ವಿನ್ ಆಗಿದ್ದು. ಸೊ ಅದ್ರ ಪ್ರಕಾರನೇ ಚೇಸಿಂಗ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ CSK ಅವ್ರು ಚೇಸಿಂಗ್ ತೊಗೊಂಡಿದ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಪಟ್ಟರು, ಇಲ್ಲ ಅಂತ ಹೇಳ್ತಿಲ್ಲ, ಲೈಟಾಗಿ ಸ್ಟ್ರಗಲ್ ಪಟ್ಟರು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ. ಬಟ್ ಫಿಲ್ ಸಾಲ್ಟ್ ಸ್ವಲ್ಪ ಸ್ಟ್ರಗಲ್ ಪಟ್ಟಿದ್ದಕ್ಕೆ ವಿರಾಟ್ ಕೊಹ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ, ಪ್ರೆಷರ್ ಇರೋ ಗೇಮು. ಯಾಕಂದರೆ CSK ಅಲ್ವಾ, ಅಷ್ಟೊಂದು ಲೈಟಾಗಿ ತೊಗೊಳಕ್ಕಾಗಲ್ಲ. ನಮಗೆ ಸ್ಕೋರಿಂಗ್ ಬೇಕೇ ಬೇಕಾಗಿತ್ತು. ಒಂದು 5 to 6 ಅವರ್ಸ್ ಆದಮೇಲೆ ಆರಾಮಾಗಿ ಆಡ್ಬೋದು ಆ ಪಿಚ್ಚಲ್ಲಿ. ಆ ಥರ ಪಿಚ್ ಅದು. ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ ಸಖತ್ ಅಡ್ವಾಂಟೇಜು, ಯಾಕಂದರೆ ಪಿಚ್ ಸೆಟ್ ಆಗಿರುತ್ತೆ. ಸೊ ಚೇಸಿಂಗ್ ತುಂಬಾ ಈಸಿ. ಈ ಸೀಸನಲ್ಲಿ ನೋಡಿ DDP ಮೈಂಡ್ಸೆಟ್ಟು, ಪಾಸಿಟಿವಿಟಿ ಎಲ್ಲ ಕೂಡ ಇದೆ. ಸೊ ಒಂದೊಂದು ಶಾಟ್ ಹೊಡಿದ್ರೂ ಪರ್ಫೆಕ್ಟಾಗಿ ಹೊಡಿತವ್ರೆ. ನಮ್ಮ ಆರ್ ಸಿ ಬಿ ಟೀಮಲ್ಲಿ ತುಂಬಾ ಮೇಜರ್ ಚೇಂಜ್ ಆಗಿರೋದೇನು ಗೊತ್ತಾ. ಸೊ ಮೊದಲು ಸೀಸನಲ್ಲಿ ನೀವು ಕಂಪೇರ್ ಮಾಡಿದ್ರೆ ಯಾರಾದರೂ ಒಬ್ಬರು ಔಟ್ ಆದರೆ ಕಂಟಿನ್ಯೂಸ್ ಆಗಿ ಔಟ್ ಆಗ್ತಾಯಿದ್ರು. ವಿಕೆಟ್ ಹೋದರೆ 3 ವಿಕೆಟ್ ಹೋಗ್ಬಿಡೋದು, ಇಲ್ಲ 2 ಹೋದರೆ 5 ಹೋಗ್ಬಿಡೋದು, ಈ ಥರ ಇರ್ತಾಯಿತ್ತು. ಇವಾಗ ಲಾಸ್ಟ್ 2 ಸೀಸನ್ಸಿಂದ ಹೆಂಗಿದೆ ಅಂದರೆ ಒಬ್ಬ ಏನಾರು ಔಟ್ ಆದರೆ ಇನ್ನೊಬ್ಬ ಹೊಡಿತಾನೆ. ಸೊ ನಮಗೆ ಬ್ಯಾಟಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಬಾಲಿಂಗಲ್ಲಿ ಹುಷಾರಾಗಿರಬೇಕು. ಯಾಕಂದರೆ ನಿನ್ನೆ ಮ್ಯಾಚ್ ನೀವು ನೋಡೇ ಇದ್ದೀರಾ, CSK ಅಷ್ಟು ವಿಕೆಟ್ಸ್ ಹೋದ್ರೂ 200+ ಹೊಡೆದ್ರು. ಸೊ ವಿಕೆಟ್ಸ್ ಇದ್ದಿದ್ರೆ ತುಂಬ ಈಸಿ ಆ ಪಿಚ್ಚಲ್ಲಿ ಹೊಡಿಯೋಕ್ಕೆ. ಗೈಸ್, ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಲಾಸ್ಟ್ ಸೀಸನಲ್ಲಿ ಸೇಮ್ CSK ಮೇಲೇ 18th ಓವರ್ ಏನೋ ಶೆಫರ್ಡ್ ಅವರು ಬಾರಿಸಿದ್ರು ನೋಡಿ, 50 ರನ್ಸ್ ಮೇಲೆ ಬಾರಿಸಿದ್ರು. ಸೇಮ್ ಈ ಸತಿನೂ 18th ಓವರಲ್ಲಿ ಟಿಮ್ ಡೇವಿಡ್ ಅವರು ಬೇರೆ ಬಾರಿಸಿದ್ರು. ಆ 106 ಮೀಟರ್ 6 ಹೋಯ್ತಲ್ಲ, ನೋ ಬಾಲ್ ಮಾಡ್ದ, ನೆಕ್ಸ್ಟ್ ಬಾಲ್ ಹೊಡೆದ ನೋಡಿ, ಬೌನ್ಸ್ ಬಾಲ್ಗೆ ಹೋಗೇ ಬಿಡ್ತು ಆಚೆ. ಟಿಮ್ ಡೇವಿಡ್ ಔಟ್ ಆಗಿದ ತಕ್ಷಣ ಫುಲ್ಲು ಸೆಲೆಬ್ರೇಷನ್ ಹೂ ಅಂತಿದ್ದ. ಟಿಮ್ ಡೇವಿಡ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ನೋಡಿ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿದ್ರು. ಸುಮ್ಮನೆ ಒಂದು ಚೇರ್ಸ್ ಅಂತ ಕೊಟ್ಟಿದ್ದಷ್ಟೇ. ನೋ ಬಾಲ್ ಕೊಟ್ಟಿದ್ದೆ ತಡ, ವಾಪಸ್ ಬಂದು ನೆಕ್ಸ್ಟ್ ಬಾಲ್ ಕೊಟ್ಟ ನೋಡಿ, ಹಂಗೆ ಟರ್ನ್ ಮಾಡ್ಕೊಂಡು ಹೋಗ್ಬಿಟ್ಟ. ಇದು ಒಂದೇ ಒಂದು 6 ಹಾಕೋ ಅವನು ಇಡೀ IPL ಸೀಸನಲ್ಲಿ ಅವನು ಈ 6ನ ಮರೆಯಲ್ಲ. ಸೊ ನಾವು ಈ ಥರ ಒಂದು ಟೀಮ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ತುಂಬ ವರ್ಷದಿಂದ. ಬಟ್ ಏನಾಗ್ತಾಯಿತ್ತು ಅಂದರೆ ಪ್ರಾಬ್ಲಮ್ಸು, ಟೀಮ್ ಸರಿ ಇರ್ತಾ ಇರಲಿಲ್ಲ, ಇಲ್ಲಾಂದರೆ ಆಡ್ತಾ ಇರಲಿಲ್ಲ. ಪ್ರತಿ ಮ್ಯಾಚು ಸೋಲೋರು, ತುಂಬ ಕಷ್ಟಪಟ್ಟು ವಿನ್ ಆಗ್ತಾಯಿದ್ವಿ. ತುಂಬ ಜನ ಟ್ರೋಲ್ ಮಾಡೋರು, ಸ್ಪೆಷಲಿ CSK ಅವರು ಸಖತ್ತು ಟ್ರೋಲ್ ಮಾಡೋರು. ಇವಾಗ ನೋಡಿ CSK ಪಾಯಿಂಟ್ಸ್ ನೋಡಿ ಫುಲ್ಲು ಟೇಬಲಲ್ಲಿ ಬಾಟಮಲ್ಲಿದೆ. ಇದಕ್ಕಿಂತ ಖುಷಿ ಏನು ಪಡಬೇಕು, ನಮ್ಮ ಆರ್ ಸಿ ಬಿ ಫುಲ್ ಟಾಪಲ್ಲಿದೆ. ಹೊಡೆದ್ರು ನೆನ್ನೆ ನಾಯಿ ಹೊಡೆದ್ರು. ಟಿಮ್ ಡೇವಿಡ್ ಮತ್ತು ಶೆಫರ್ಡು ಇವರಿಬ್ಬರು ಕೀ ಪ್ಲೇಯರ್ಸ್ ನಮ್ಮ ಆರ್ ಸಿ ಬಿ ಟೀಮ್ಗೆ. CSKನೂ ಚೆನ್ನಾಗಿ ಆಡಿಲ್ಲ ಅಂತಲ್ಲ, ಬಟ್ ಒಬ್ಬ ಪ್ಲೇಯರ್ ಮಿಸ್ಸಿಂಗ್ ಆದ CSK ಟೀಮಲ್ಲಿ, ರವೀಂದ್ರ ಜಡೇಜಾ. ಸೊ ಇಷ್ಟು ಸೀಸನಲ್ಲಿ CSKಗೆ ಅವರು ತೊಗೊಂಡು ಈ ಸೀಸನಲ್ಲಿ ಬಿಟ್ಬಿಟ್ರು ನೋಡಿ. ಸಂಜು ಸ್ಯಾಮ್ಸನ್ನ ತೊಗೊಂಡ್ರು CSKಗೆ. ಲಾಸ್ಟ್ 3 ಮ್ಯಾಚಸಲ್ಲೂ <10 ಔಟ್ ಆಗಿರೋದು. ಸ್ಕೂಲ್ ಟೈಮಲ್ಲಿ ಏನು ಗೊತ್ತಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಅದು ಗೊತ್ತಿರೋದೆ. ಇವಾಗ ಸ್ಕೂಲೆಲ್ಲ ರಜೆ ಇರೋದ್ರಿಂದ 2 ಮಂತ್ಸು ಸ್ವಲ್ಪ ಆದರೂ ಟ್ರಾಫಿಕ್ ಕಡಿಮೆ ಆಗಬೇಕು. ನೋಡಿದ್ರೆ ಎಲ್ಲ ಉಲ್ಟಾನೇ ಇಲ್ಲಿ. ಕಮೆಂಟಲ್ಲಿ ತಿಳಿಸಿ ಟಿಮ್ ಡೇವಿಡ್ ಬ್ಯಾಟಿಂಗ್ ಹೆಂಗಿತ್ತು ಅಂತ. 25 ಬಾಲ್ಗೆ 70 ರನ್ ಹೊಡೆದಿದ್ದಾರೆ. ಸೊ ಅವ್ರಿಗಂತ ಆದರೂ ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡಿ. ನಮ್ಮ ಆರ್ ಸಿ ಬಿ ಯಾರ್ಯಾರು ಸಪೋರ್ಟ್ ಮಾಡ್ತಿರೋ
ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಕೂಡ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಕೂಡ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಬಂದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಫಾಲೋ ಮಾಡಿ. ಒಂದು ವಿಡಿಯೋ ಫುಲ್ಲು ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ RCB ಒಂದು ಹುಡುಗಿ ಫುಲ್ಲು ಜೋಶ್ ಗುರು, ಪಕ್ಕದಲ್ಲಿ CSK ಕೂತಿರ್ತಾನೆ, ಎಸ್ ಅಂತ ಅವ್ನಿಗೆ ಸಾಕ್ಬಿಡ್ತಾವಳು ಫುಲ್ಲು. ಅವನಂತೂ ಓಕೆ 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 ಅಂತ ಇರ್ತಾನೆ. ಮಾತೆತ್ತರೆ ಸಾಕು ಗುರು, 5 ಕಪ್ಪು ಅಂತಾರೆ. ಅದು ಏನು ಕಪ್ಪು, 3 ಮ್ಯಾಚನು ಫುಲ್ಲು ಲಾಲಿಪಪ್ಪು ಗುರು. CSK ಫ್ರೆಂಡ್ಗೆ ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ ಗುರು, ಇಲ್ಲ ಸ್ವಿಚ್ ಆಫು. ಏನಿದು ಈ ಥರ ಮಾಡಿದ್ರೆ? ಮಾತಾಡ್ಸೋಣ ಅಂತ ಮಾಡ್ತೀವಪ್ಪ, ಹೇಗಿದ್ದಾನೆ, ಎಲ್ಲಿದ್ದಾನೆ, ಊಟ ಮಾಡಿದ್ನಾ ಇಲ್ವಾ, ಇಲ್ಲ ಊಟ ಕೊಡಿಸ್ಬೇಕಾ, ಇಲ್ಲ ಲಾಲಿಪಾಪ್ ಕೊಡಬೇಕಾ, ಏನೋ ಕೇಳೋಣ ಅಂತ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಬಿಡೋದಾ? ತುಂಬ ಯಾರಿಗೂ ಬಿಡಲ್ಲ ಅಂತ ಎಷ್ಟು ಟ್ರೋಲ್ ಮಾಡಿದ್ರು, ಟ್ರೋಲ್ ಮಾಡಿ ಬಿಸಾಕಿದ್ರು. ಅದೇ ಕರ್ಮ ನಿಮಗೆ ಹೊಡಿತಾ ಇದೆ ಅಷ್ಟೇ. ಕೊಡ್ತಾ ಇರ್ತೀವಿ, ಇವಾಗ ತೊಗೋತಾ ಇರಬೇಕು. ತೊಗೊಂಡಿಲ್ಲ ಅಂದ್ರೂ ನಾವೇ ಕೊಡ್ತೀವಿ. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸವರೆಲ್ಲ 10,000 ಇಟ್ಕೊಳ್ಳೋದು, 50,000 ದುಡ್ಡು ಇಟ್ಕೊಳ್ಳೋದು, ಈ ನಮಗೆ ಫಾಲೋ ಮಾಡಿ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ. ದುಡ್ಡು ಕೊಟ್ಬಿಟ್ಟು ಫಾಲೋವರ್ಸ್ ತೊಗೋತಾರೆ. ಇದು ಯಾವ ಕರ್ಮ ಗುರು ಇವ್ರಿಗೆ? ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೆ ಎಷ್ಟೊಂದು ಜನ ಒದ್ದಾಡ್ತಿದ್ದಾರೆ. ಒಂದು ಚಿಕ್ಕ ಮಗುಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇದೆ, ನಾವು ನೋಡಿದ್ದೀವಿ. ಸೊ ಅಂಥವ್ರಿಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಸಹಾಯ ಮಾಡೋದು ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಫಾಲೋ ಮಾಡಿ 10,000 ಕೊಡ್ತೀನಿ, 500 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ ಅಂತ. 10 lakhs 15 lakhs ಆಪ್ರೇಷನ್ಗೆ ದುಡ್ಡಿರಲ್ಲ ಅಂದ್ಬಿಟ್ಟು ಅವರು ಇನ್ಸ್ಟಾಗ್ರಾಮವ್ರಿಗೆ ಎಲ್ಲರಿಗೂ ಕೇಳ್ತಿರ್ತಾರೆ, ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ, 10 ರೂಪಾಯಿ ಮಾಡಿ, 15 ರೂಪಾಯಿ ಮಾಡಿ ಅಂತ. ಅಂಥವ್ರಿಗೂ ಮಾಡಿ ದುಡ್ಡು ಮಾಡ್ತಾಯಿದ್ದೀರಾ? ಆ ದುಡ್ಡಲ್ಲಿ ಒಂದು 10%, 5%, 1% ಸಹಾಯ ಮಾಡಿ. ಬೇಕಿರೋರಿಗೆ ಕೊಡಿ ಗೈಸ್, ಬೇಕಿರೋರಿಗೆ ಕೊಡಿ. ಹೊಟ್ಟೆ ಹಸ್ದವನಿಗೆ ಊಟ ಕೊಡಿ, ಹೊಟ್ಟೆ ತುಂಬಿರೋನ್ಗಲ್ಲ. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಈ ಫೀಲ್ಡಲ್ಲಿ. ಆದ್ರೂ ನಾನು ಈ ಫೀಲ್ಡನ್ನ ಬಿಡ್ತಿಲ್ಲ. ಏನಕ್ಕಂದರೆ ಇವತ್ತಿಲ್ಲ ನಾಳೆ ಟೈಮ್ ಬರುತ್ತೆ, ನನಗಂತೂ ಟೈಮ್ ಅಂತ ಬರುತ್ತೆ. ಸೊ ಎಲ್ಲರೂ ನನಗೂ ಸಪೋರ್ಟ್ ಮಾಡ್ತಾರೆ. ಈ ನಂಬಿಕೆ ಅನ್ನೋದಿದೆ ಅಲ್ಲ, ತುಂಬಾ ಇಂಪಾರ್ಟೆಂಟ್. ಎಕ್ಸಾಂಪಲ್ ಹೇಳೋದಾದರೆ RCB ಕಪ್ ಹೊಡಿಯೋಕ್ಕೆ 18 ವರ್ಷ ಆಯಿತು. ಬಟ್ ಈ 18 ವರ್ಷದಲ್ಲಿ ನಾವು ತುಂಬ ಲಾಯಲ್ ಆಗಿದ್ವಿ. ಒಂದು ಕಪ್ ವಿನ್ ಆಗಿರೋದ್ರಿಂದ 18 ವರ್ಷವೂ ನಾವೇ ವಿನ್ ಆಗಿರೋ ಥರ ಫೀಲ್ ಆಯಿತು. ಸೊ ಪೇಷನ್ಸ್ ಇಸ್ ದ ಕೀ. ಯಾವುದೇ ವಿಷಯದಲ್ಲಿರಲಿ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ತುಂಬಾ ಪೇಷನ್ಸಾಗಿ ಕಾಯ್ತಾಯಿದ್ದೀನಿ, ನನಗೂ ಒಂದು ದಿನ ತುಂಬ ಸಕ್ಸಸ್ ಬರುತ್ತೆ ಅಂತ. ನೇಮು ಮತ್ತು ಫೇಮ್ ಮಾಡಬೇಕಾಗಿದ್ದರೆ ನಾನು ಬಕೆಟ್ ಹಿಡಿಯೋ ಕೆಲಸ ಆರಾಮಾಗಿ ಮಾಡ್ತಿದ್ದೆ. ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಹಾಕಿದ್ದಾರೆ. ಸೊ ನಿನ್ನೆ RCB ಹೆಂಗೆ CSKಗೆ ಚಿತ್ರಾನ್ನ ಮಾಡಿಬಿಟ್ರು, ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ. ಓ ಗುರು ಲೆಫ್ಟಲ್ಲಿ ಹೆಂಗಪ್ಪ ಬರ್ತೀಯ ನೀನು? ಸುಮ್ಮನೆ ನುಗ್ಸ್ಬಿಡೋದು. ಆಲ್ಮೋಸ್ಟ್ ನಾನು ಲೆಫ್ಟ್ ತೊಗೊಬಿಟ್ಟಿದ್ದೀನಿ, ಹಂಗೆ ಬರ್ತಿದ್ದಾನೆ ಆ ಕ್ರಾಸಲ್ಲೇ. ಹಿಂಗೆ ನೋಡಿ ಆಕ್ಸಿಡೆಂಟ್ಸ್ ಆಗೋದು, ಸುಮ್ಮನೆ ಅಲ್ಲ. ನಾವು ಕರೆಕ್ಟಾಗಿರ್ತೀವಿ, ಆಪೋಸಿಟ್ ಅವರು ಕರೆಕ್ಟಾಗಿರಲ್ವಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇರೋ ವಿಷಯ, ಒರಾಕಲಲ್ಲಿ 30,000 ಎಂಪ್ಲಾಯೀಸ್ಗೆ ತೆಗ್ದಿರೋದು. ಈ ಥರ ಆದರೆ ಎಷ್ಟು ಪ್ರಾಬ್ಲಮ್ ಅಂತ IT ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ. ಸೊ ಒಂದು ಗೋರ್ಮೆಂಟ್ ಒಂದು ಇನಿಷಿಯೇಟಿವ್ ತೊಗೋಬೇಕು, ಇಲ್ಲ ಅಂದರೆ ಒಂದು ರೂಲ್ಸ್ ಅಂತ ಮಾಡಬೇಕು. ಏನಾದರೂ ನಾವು ಇಮಿಡಿಯೇಟ್ ತೆಗಿಯೋದಿದ್ರೆ ಮಿನಿಮಮ್ ಆದರೂ 6 months ಸ್ಯಾಲ್ರಿ ಕೊಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಫಾರಿನಲ್ಲಿ ವರ್ಕ್ ಮಾಡ್ತಿದ್ದ, ಜಾಬ್ ಹೋಯ್ತು ಅಂತ ವಾಪಸ್ ಇಂಡಿಯಾ ಬಂದ. 1 ವರ್ಷ ಆಗಿದೆ ಅಂತೆ ಗೈಸ್, 1 year ಜಾಬ್ ಸಿಕ್ಕಿಲ್ಲ. ಅವ್ರ ವೈಫೂ IT ಕೆಲಸ ಮಾಡೋದು. ಸೊ ಹೇಗೋ ಮ್ಯಾನೇಜ್ ಆಗ್ತಾಯಿತ್ತು. ಬಟ್ ಎಷ್ಟು ದಿನ ಅಂತ ಇವನು ಒಬ್ಬನೇ ಕೂತಿರ್ತಾನೆ. ಇವನೇನು ಮಾಡ್ದ, ಡಿಸಿಷನ್ ರಾಂಗ್ ತೊಗೊಂಡು ಸೂಸೈಡ್ ಮಾಡ್ಕೊಂಡ. ಸೊ ವೈಫು ನೋಡಿಬಿಟ್ಟು ಅವರು 18th ಫ್ಲೋರಿಂದ ಅವರು ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಬಿಟ್ಟು. ಗೈಸ್ ಇಲ್ಲಿ ಏನು ಗೊತ್ತಾ ಕಲಿಬೇಕಾಗಿರೋ ವಿಷಯ, ಸಾಯೋದು ಸೊಲ್ಯೂಷನ್ ಅಲ್ಲ ಇಲ್ಲಿ, ಅರ್ಥ ಆಯ್ತಾ? ಅದನ್ನು ಟ್ಯಾಕಲ್ ಮಾಡೋದೇ ಸೊಲ್ಯೂಷನು. ಅಕ್ಕಪಕ್ಕದವರೆಲ್ಲ ಇರ್ತಾರಲ್ಲ ಗೈಸ್, ರಿಲೇಟಿವ್ಸು ಎಲ್ಲ, ಅವ್ರೇನಂತಾರೆ ಗೊತ್ತಾ, ಏನಪ್ಪ ನೀನು ಫಾರಿನಲ್ಲಿ ಲಕ್ಷ ದುಡಿತೈತೆ, ಇಲ್ಲಿ ಬಂದ್ಬಿಟ್ಟು 30,000 ದುಡಿತಾ ಇದೆಯಾ ಅಂತ. ಸೊ ಇದೇನಾಗುತ್ತೆ, ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ. ಟೋಟಲಿ 30,000 ಗ್ಲೋಬಲಿ ಒರಾಕಲ್ ಅವರು ತೆಗ್ದಿರೋದು, 12,000 ಇಂಡಿಯಾದಲ್ಲೇ ತೆಗ್ದಿದ್ದಾರೆ. ಸೊ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 12,000 ಪೀಪಲ್ಗೂ ಇಮಿಡಿಯೇಟ್ ಜಾಬ್ ಸಿಗಬೇಕಂದ್ರೆ ಎಷ್ಟು ಕಷ್ಟ ಇದೆ. ಕೆಲವ್ರಿಗೆ 15 years ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಕೆಲವ್ರು 20 years, ಕೆಲವ್ರಿಗೆ 10 years. ಸೊ ಎಷ್ಟೊಂದು ಜನ ಆ ಥರ ಇರ್ತಾರೆ. ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗ್ತಾ ಪ್ರಾಬ್ಲಮ್ ಆಗುತ್ತೆ ಕೆಲಸ ಸಿಗೋದು. ಅದೇ 2 years 3 years ಎಕ್ಸ್ಪೀರಿಯೆನ್ಸ್ ಇರಲಿ ಅಂಥವ್ರಿಗೆ ಬೇಗ ಕೆಲಸ ಸಿಗುತ್ತೆ. ಸೊ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ರೂ ಪ್ರಾಬ್ಲಮ್ಮೇ ಇವಾಗ ಹಂಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮ್ಗೆ ಜಾಸ್ತಿ ಸ್ಯಾಲ್ರಿ. ಇವಾಗ ನಿಮ್ಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸ್ಯಾಲ್ರಿ ಬಿಟ್ಟಾಕಿ ಜಾಬೇ ಕಷ್ಟ.
ಜಾಬೇ ಸಿಗಲ್ಲ, ಇರೋ ಜಾಬೂ ಉಳಿಸ್ಕೊಳ್ಳೋದು ಕಷ್ಟ, ಹಂಗಿದೆ. IT ಜಾಬ್ ಯಾವತ್ತಿದ್ರೂ ಡೇಂಜರ್ ಗೈಸ್. ತುಂಬ ಜನ ಅದಕ್ಕೆ ಗೌರ್ಮೆಂಟ್ ಜಾಬ್ ಬೇಕು ಅಂದ್ಬಿಟ್ಟು ಅಷ್ಟು ಸ್ಟ್ರಗಲ್ ಮಾಡ್ತಾರೆ, ಯಾಕಂದರೆ ಈ ಥರ ಪ್ರಾಬ್ಲಮ್ ಇರೋಲ್ಲ. ಜಾಬ್ ಪ್ರಾಬ್ಲಮ್ ಅಂತೂ ಬರಲ್ಲ, ಸ್ಯಾಲ್ರಿ ಕಡಿಮೆ ಬಂದರೂ ಪರವಾಗಿಲ್ಲ, ಜಾಬ್ ಸೇಫ್ಟಿ ಇರುತ್ತೆ. ನಮ್ಗೆ ಹಂಗಿಲ್ಲ, ಜಾಬ್ ಸೇಫ್ಟಿನೂ ಇಲ್ಲ, ಈ ಸೈಡು ದುಡ್ಡು ಜಾಸ್ತಿನೂ ಮಾಡಲ್ಲ, ಮೆಂಟಲಿ ಟಾರ್ಚರ್ ಕೂಡ ಇರುತ್ತೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಬರೀ ಟ್ರಂಪ್ ನನ್ನ ಮಗ ಅವನಿಂದ ಈ ವಾರ್ಗಳು ಸ್ಟಾರ್ಟ್ ಆಗಿಬಿಟ್ಟು ಇನ್ನೂ ಹಿಂಸೆ. ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗ್ತಿಲ್ಲ, ಹಂಗಿದೆ ಇವಾಗ. CSK ಸೋತಿದ್ದಕ್ಕೆ ನನಗೊಂದು ಸಾಂಗು ಆಡ್ಬೇಕು ಅನಿಸ್ತಾ ಇದೆ. ಯಾವ ಸಾಂಗ್ ಗೊತ್ತಾ? ಜಿಂಗಿ ಚಕ್ಕ ಕುಚು ಕುಚು ಟುವಿ ಟುವಿ ತನನಂ ಗಿಲ್ ಗಿಲಕಿ ತನ್ನಂ ಗುಲ್ಗುಲಕಿ. ಆಲ್ ರೈಟ್ ಗೈಸ್, ಡೆಸ್ಟಿನೇಷನ್ ರೀಚ್ ಆಗಾಯಿತು. ಸೊ ಫಸ್ಟ್ ಟೈಮ್ ನೋಡ್ತಿರೋರು ಮತ್ತೆ ಹೇಳ್ತಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮಂಥ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರನ್ನ ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.